ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವಿದೇಶದ ಬಹುಪಾಲು ಮಾಧ್ಯಮಗಳು 22 ಜನವರಿಯ ನಮ್ಮ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಇದೆಯಲ್ಲ, ಅದರ ಕುರಿತಾಗಿ ತರಹೇವಾರಿಯಾದಂಥ ವರದಿಗಳನ್ನು ಪ್ರಕಟಿಸಿದ್ದಾವೆ. ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್, ಟೈಮ್ ಮ್ಯಾಗಝೈನ್ ಏನಂತ ಹೇಳ್ತಾರೆ ಅವರು? ಮಸೀದಿಯನ್ನು ಒಡೆದು ಹಾಕಿದ ಜಾಗದಲ್ಲಿ ಮಂದಿರವನ್ನು ಕಟ್ಟಲಾಗಿತ್ತು, ಅದನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಹ್ಯಾಸ್ ಇನಾಗ್ರೇಟೆಡ್ ದಿ ಟೆಂಪಲ್ ವೇರ್ ದ ಮಾಸ್ಕ್ ವಾಸ್ ಡೆಮಾಲಿಷ್ಡ್. ಈ ರೀತಿಯಾದಂಥ ನರೇಟಿವನ್ನು ಸೃಷ್ಟಿ ಮಾಡಿದ್ದಾರೆ. ತನ್ಮೂಲಕ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಬರ್ಬರತೆ ನಡೀತಾ ಇದೆ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಗ್ತಾ ಇದೆ. ಇದರ ಜೊತೆ ಲೇಖನಗಳನ್ನು ಬರೆಸ್ತಾರೆ. ಯಾರ ಕಡೆ ಇದೆ? ಇವಾಗಲೇ ನಿಮ್ಮ ಎದುರಿಗೆ ಹೇಳಿದ್ದೀನಿ, ರಾಣಾ ಅಯೂಬ್, ಅರ್ಫಾ ಖಾನುಮ್ ಶೆರ್ವಾನಿ, ಈ ರೀತಿಯಾದಂಥ ವಿಚಾರ ವ್ಯಾಧಿಗಳಿಂದ ಲೇಖನ. ಇಟ್ ಈಸ್ ಎ ಹ್ಯುಮಿಲಿಯೇಷನ್ ಟು 200 ಮಿಲಿಯನ್ ಮುಸ್ಲಿಮ್ಸ್ ಅಂತ ಈಕೆ ಬರೀತಾರೆ. ಇದು ಹ್ಯುಮಿಲಿಯೇಷನ್ ಅಂತೆ, ಕೀಳರಿಮೆ ಅಂತೆ. ಕೀಳರಿಮೆ ಯಾರಿಗೆ? ಈ ದೇಶದ ಹಿಂದೂಗಳಿಗೆ. ಯಾಕೆ? ಶತಶತಮಾನಗಳಿಂದ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು ಬಂದು ಈ ಮೊಘಲರು ಎನಿಸ್ಕೊಂಡಂಥ ಮುಸಲ್ಮಾನರು ನಮ್ಮ ದೇವಸ್ಥಾನಗಳನ್ನು ಒಡೆದು ಹಾಕಿ ಅದರ ಪಕ್ಕದಲ್ಲಿ ಮಸೀದಿಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ನೆನಪಿಟ್ಕೋಬೇಕು, ಭಾರತ ದೇಶ ಇದೆಯಲ್ಲ, ಧರ್ಮ ಆಧಾರಿತ ದೇಶ ಇದು. ಇಲ್ಲಿ ಎಲ್ಲವನ್ನೂ ಧರ್ಮದ ನಿಕಷದಲ್ಲಿ ಇಟ್ಟು ನೋಡುವಂಥ ಸ್ಥಿತಿ. ಪ್ರತಿ ನಮ್ಮ ಚರ್ಯೆ ಧರ್ಮವನ್ನು ಆಧರಿಸುತ್ತದೆ. ದೇವ್ರು ನೋಡ್ಕೋತಾನೆ ಅಂತ ಹೇಳ್ತೀವಿ. ಯಾರಾದರೂ ತಪ್ಪು ಮಾಡಿದರೆ ಅವನಿಗೆ ನಾವು ಹೋಗಿ ಅವನ್ನ ನಡುಬೀದಿಯಲ್ಲಿ ನಿಲ್ಲಿಸಿ ಅವ್ನು ಗುಂಡು ಹೊಡೆಯೋದಿಲ್ಲ. ಅಥವಾ ಸೌದಿ ಅರೇಬಿಯಾದಲ್ಲಿ ಮಾಡಿದಂಗಿದೆ ಎಲ್ಲರೆದುರಿಗೆ ಬಹಿರಂಗವಾಗಿ ಆತನಿಗೆ ಗಲ್ಲಿಗೆ ಏರಿಸೋದಿಲ್ಲ. ದೇವ್ರು ನೋಡ್ಕೋತಾನೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಅವನಿಗೆ ಶಿಕ್ಷೆ ಸಿಗತ್ತೆ ಅಂತೀವಿ. ಅಂದರೆ ಧರ್ಮದ ಆಧಾರದಲ್ಲಿ ನಡೆಯುವಂಥ ಜೀವನ ನಮ್ಮದು. ಇಲ್ಲಿ ನರೇಂದ್ರ ಮೋದಿಯವರು ಧರ್ಮದ ಧರ್ಮದ ಪ್ರವರ್ತಕರಾಗಿದ್ದಾರೆ ಅಂತ ಪತ್ರಿಕೆಗಳು ಬರೀತವೆ. ಏನು ತಪ್ಪಿದೆ ಹಾಗಾದರೆ? ಈ ಸೆಕ್ಯುಲರ್ ಹೆಸರಿನಲ್ಲಿ ಈ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಾವುದಾದ್ರೂ ಮೌಲ್ವಿಯ ಕಡೆ ಮಾಡಿಸ್ಬೇಕಾಗಿತ್ತಾ? ಯಾವುದಾದ್ರೂ ಮುಲ್ಲಾ ಬಂದು ರಾಮದೇವರ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತಾ ಅನ್ನುವ ಪ್ರಶ್ನೆಯನ್ನು ನಾನು ಇವತ್ತು ಕೇಳ್ತಾ ಇರುವುದು. ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ನರೇಂದ್ರ ಮೋದಿಯವರು, ಅವರ ಸರ್ಕಾರ ಸೆಕ್ಯುಲರ್ ಸರ್ಕಾರ, ಆದರೆ ನರೇಂದ್ರ ಮೋದಿಯವರು ಪ್ರಾಕ್ಟೀಸಿಂಗ್ ಹಿಂದೂ. ಆತ ಹಿಂದೂ ಧರ್ಮವನ್ನು ಪರಿಪಾಲಿಸುವಂಥ ಈ ದೇಶದ ಒಬ್ಬ ಪ್ರಜೆ. ಆತ ಅದರ ಕುರಿತಾಗಿ ಮುಜುಗರವನ್ನು ಮಾಡಿಕೊಳ್ಳುವುದಿಲ್ಲ. ಯಾವ ಭಾರತ ದೇಶದಲ್ಲಿ ತಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಮುಜುಗರ ಮಾಡ್ಕೋತಾ ಇದ್ನೋ, ಆ ಸಂದರ್ಭದಲ್ಲಿ ನಿನ್ನ ಧರ್ಮದ ಬಗ್ಗೆ ನಿನ್ನಲ್ಲಿ ಅಭಿಮಾನವಿರಲಿ ಅಂತ ಹೇಳಿದಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ. ಇವತ್ತು ನಾವು ಇಷ್ಟೆಲ್ಲ ಸಂಭ್ರಮ ಪಡಲಿಕ್ಕೆ, ಇಷ್ಟೆಲ್ಲ ಮಾತಾಡಲಿಕ್ಕೆ ಕಾರಣೀಭೂತ ಆಗಿದ್ದೆ ನರೇಂದ್ರ ಮೋದಿ. ಇಂಥದೊಂದು ಸ್ವಚ್ಛವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು, ನಿರಭ್ರವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು ನರೇಂದ್ರ ಮೋದಿ. ಇಲ್ಲದೆ ಹೋದರೆ ಎಲ್ಲಿ ನಮ್ಮನ್ನು ಕೋಮುವಾದಿ ಅಂದುಬಿಡ್ತಾರೋ ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲಿ ತುಟಿ ಪಿಟಕ್ ಅನ್ನಲಿಕ್ಕೆ ಇಲ್ಲದೆ ಇರ್ತಾ ಇದ್ದಂಥ ಜನ ನಾವು. ಅವರು ಈಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಬಹಳ ದೊಡ್ಡದಾದಂಥ ಪ್ರಮಾದ ಅನ್ನುವಂಥ ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ. ಮಲಿಕಾ ಇಸಾಬೆಲ್ ಸ್ಪೇನ್ನಲ್ಲಿ 1482ರಲ್ಲಿ ಮಾಡಿದ ಮೊದಲೇ ಕೆಲಸ ಏನು ಗೊತ್ತಾ? 800 ವರ್ಷಗಳ ಕಾಲ ಅಲ್ಲಿ ಮುಸಲ್ಮಾನರು ದೌರ್ಜನ್ಯವನ್ನು ಮೆರೆದಿದ್ದರು. ಅಲ್ಲಿ 800 ವರ್ಷ ಮಾಡಿದಂಥ ಫಸ್ಟ್ ಫತ್ವಾ ಏನು ಗೊತ್ತಾ? ಇರುವಂಥ ಎಲ್ಲ ಮಸೀದಿಗಳನ್ನು ನಾಶ ಮಾಡಿ ಅಂತ ಹೇಳಿದರು. ಒಂದೇ ಒಂದು ಮಸೀದಿ ಉಳಿಬಾರ್ದು ಅಂತ ಅವರು ಹೊರಡಿಸಿದಂಥ ಫರ್ಮಾನ್. ಮಲಿಕಾ ಇಸಾಬೆಲ್ ಗೂಗಲಲ್ಲಿ ಹಾಕಿ ನೋಡಿ, 1482ರಲ್ಲಿ ನನ್ನ ಲೆಕ್ಕ, ಸ್ಪೇನ್ನಲ್ಲಿ ನಡೆದಂಥದ್ದು. ನರೇಂದ್ರ ಮೋದಿ ತಾವು ಅಧಿಕಾರಕ್ಕೆ ಬಂದ ಮೇಲೆ 9.5 ವರ್ಷದಲ್ಲಿ ಯಾವುದೇ ತಾರತಮ್ಯ ಮಾಡಲಾರದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲ ಧರ್ಮದವರನ್ನು ಬೆಸೆದುಕೊಂಡು ಎಲ್ಲರೂ ಫಲಾನುಭವಿ ಆಗುವ ಹಾಗೆ ಮಾಡುತ್ತಾ ಈ ದೇಶವನ್ನು ಸುಭದ್ರಗೊಳಿಸ್ತಾ ಇದ್ದಾರೆ, ಸಮೃದ್ಧಗೊಳಿಸ್ತಾ ಇದ್ದಾರೆ. ಆದರೆ ಉಳಿದವರಿಗೆ ಇದು ಕಾಣುವುದೇ ಇಲ್ಲ. ತಾರತಮ್ಯ ಮಾಡಿ ಅಂತ ಹೇಳಿದ್ದು ಕಾಂಗ್ರೆಸ್ ಸರ್ಕಾರ. ಅದು ಬಾಯಿ ಬಿಟ್ಟು ಹೇಳ್ತದೆ. ಏನಂತ? ಮನಮೋಹನ್ ಸಿಂಗ್ನಂತವ್ರು ಹೇಳ್ತಾರೆ, ಈ ದೇಶದ ಎಲ್ಲ ಸವಲತ್ತುಗಳು, ಎಲ್ಲ ಸಂಪನ್ಮೂಲಗಳು ಮೊದಲು ಮುಸಲ್ಮಾನರಿಗೆ ತಲುಪಬೇಕು ಅಂತ ಹೇಳ್ತಾರೆ. ಆ ಮಾತನ್ನು ಯಾವತ್ತಾದರೂ ನರೇಂದ್ರ ಮೋದಿ ಹಿಂದೂಗಳಿಗೆ ತಲುಪಬೇಕು ಅಂತ ಹೇಳಿದ್ದಾರಾ? ಯಾವತ್ತಾದರೂ ಹೇಳಿದರೆ ನಂಗೆ ದಯವಿಟ್ಟು ಹೇಳಿ ನೀವು. ಯಾವತ್ತೂ ಆ ಮಾತನ್ನು ನರೇಂದ್ರ ಮೋದಿಯವರು ಆಡಲಿಲ್ಲ. ಆಮೇಲೆ ಇವರು ಸೆಕ್ಯುಲರ್ ಅಂತ ಇದ್ದಾರಲ್ಲ,
ಸೆಕ್ಯುಲರ್ ಅನ್ನೋದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಆಡಳಿತಕ್ಕೆ, ಮನುಷ್ಯನಿಗಲ್ಲ. ಮನುಷ್ಯ ಆತ ಹಿಂದೂ ಆಗಿರ್ತಾನೆ, ಇಲ್ಲ ಮುಸಲ್ಮಾನ್ ಆಗಿರ್ತಾನೋ, ಸಿಖ್ ಆಗಿರ್ತಾನೋ, ಜೈನ್ ಆಗಿರ್ತಾನೋ, ಇಸಾಯಿ ಕ್ರಿಶ್ಚಿಯನ್ ಆಗಿರ್ತಾನೋ, ಅಥಿಯಿಸ್ಟ್ ಆಗಿರ್ತಾನೋ, ಏನೋ ಒಂದು ಆಗಿರ್ತಾನೋ. ಸರ್ಕಾರ ಸೆಕ್ಯುಲರ್ ಆಗಿರುತ್ತೆ, ಧರ್ಮ ನಿರಪೇಕ್ಷವಾಗಿರುತ್ತೆ. ಅದು ಅವ್ರದ್ದು ಪಾಲಿಸಿ ಮ್ಯಾಟ್ರ್. ಅದು ಮನುಷ್ಯ ಅಲ್ಲ. ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಯಾಕೆ ಕೀಳರಿಮೆ ಅನ್ನುವಂಥ ಪ್ರಶ್ನೆ ನಮ್ಮದು. ನನ್ನ ದೇವಸ್ಥಾನಕ್ಕೆ ಈಗ ಮಸೀದಿಯನ್ನು ಒಡೆದು ಮಂದಿರವನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಂದಿರವನ್ನು ಒಡೆದು ಮಸೀದಿ ಕಟ್ಟಿದಂಥ ಬಾಬರ್ನ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಬೇಕು ಅನ್ನುವಂಥ ಹಠ ಯಾಕೆ ಅಂತ ನನ್ನ ಪ್ರಶ್ನೆ. ಇವತ್ತಿಗೂ ನಮಗೆ ಕೀಳರಿಮೆ ಉಂಟಾಗುವುದು ಯಾವಾಗ ಅಂದರೆ, ಮಥುರೆಗೆ ಹೋದಾಗ ಅಲ್ಲಿ ನಮ್ಮ ಕೇಶವ ಮಂದಿರಕ್ಕೆ ಅಂಟಿಕೊಂಡು ಮಸೀದಿ ಇದೆಯಲ್ಲ, ಆವಾಗ ನಮಗೆ ಕೀಳರಿಮೆಗೆ ಏನಯ್ಯ ನಮ್ಮ ಧರ್ಮದ ಇದು ಏನು, ವಿ ಆರ್ ಸೀಕರ್ಸ್. ನಾವು ಧರ್ಮದಲ್ಲಿ ನಾವು ಯಾರೋ ಬಿಲೀವರ್ಸ್ ಅಲ್ಲ. ನಾವು ಭಾರತೀಯರು, ಹಿಂದೂಗಳು, ನಾವು ಕೇವಲ ಪ್ರಾರ್ಥನೆ ಮಾಡೋರಲ್ಲ. ನಾವು ಮೋಕ್ಷ ಮಾರ್ಗವನ್ನು ಹುಡ್ಕೊಂಡು ಹೋಗುವಂಥವ್ರು. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಏನೂ ಬೇಕಾಗಿಲ್ಲ, ಒಂದು ದೊಡ್ಡ ಜಾಗ ಇದ್ರೆ ಸಾಕು. ಮುಸಲ್ಮಾನರು ಎಲ್ಲಿ ಮಾಡ್ತಾರೆ ನಮಾಜು? ರೋಡಲ್ಲಿ ಮಾಡ್ತಾರೆ. ಮೊಹಮ್ಮದಲ್ಲಿ ರೋಡ್ ಹೋಗ್ರಿ ನೀವು, ಬೆಂಗಳೂರು ಮುಂಬೈನಲ್ಲಿ ರೋಡಲ್ಲಿ ನಮಾಜ್ ಮಾಡ್ತಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಈದ್ಗಾದಲ್ಲಿ ಜಾಗ ಇಲ್ಲ, ಅದಕ್ಕೆ ರೋಡಲ್ಲಿ ಚಾಪೆ ಹಾಸ್ಕೊಂಡು, ಜಮಖಾನೆ ಹಾಸ್ಕೊಂಡು ನಮಾಜ್ ಮಾಡ್ತಾ ಇರ್ತಾರೆ. ಹಬ್ಬದ ದಿವಸ, ರಂಜಾನ್ ದಿವಸ ರೋಡಲ್ಲಿ ಗಲ್ಲಿನಲ್ಲಿ ನಮಾಜ್ ಮಾಡ್ತಿರ್ತಾರೆ. ಅವ್ರಿಗೆ ಇಂಥದ್ದೇ ಒಂದು ಜಾಗ ಆಗಬೇಕಂತಿಲ್ಲ, ಅಲ್ಲಿ ವಿಗ್ರಹ ಇಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗ ಎಲ್ಲಿ ಬೇಕಾದರೂ ಸ್ಥಳಾಂತರ ಮಾಡ್ಬೋದು. ಸ್ವತಃ ಸೌದಿ ಅರೇಬಿಯಾದಲ್ಲಿ ಯಾವುದೇ ಮುಲಾಜಿಲ್ಲದೆ ಮಸೀದಿಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡ್ತಾರೆ. ಯಾಕೆಂದರೆ ಅದು ಅದೇ ಜಾಗದಲ್ಲಿ ಆಗ್ಬೇಕು ಅನ್ನೋದಿಲ್ಲ. ಅದು ಕಾಬಾದ ಕಡೆ ಮುಖ ಮಾಡಿದ್ರಾಯ್ತು. ಕಾಬಾದ ಕಡೆ ಮುಖ ಮಾಡಿ ನೀವು ನಮಾಜ್ ಮಾಡಿದ್ರಾಯ್ತು. ಇದೇ ಜಾಗ ಆಗಬೇಕು, ಹೀಗೆ ಇರಬೇಕು ಅನ್ನುವಂಥ ಯಾವ ಚೌಕಟ್ಟಿಲ್ಲ. ಆ ಗುಂಬಜ್ ಇದೆಯಲ್ಲ, ಗುಂಬಜ್ ಇರೋದು ಯಾಕೆ ಹೇಳಿ? ಯಾಕೆಂದರೆ ನಿರಂತರವಾಗಿದ್ದು ಅಲ್ಲಿ ಬರುವಂಥ ಮರುಭೂಮಿಯ ಧೂಳೇನಿದೆ ಅದನ್ನು ತಡೆದುಕೊಳ್ಳುವಂಥ, ಅದ್ರ ಮೇಲೆ ಬಂದು ಸ್ಟಾಕ್ ಆಗಬಾರ್ದು ಅಂತ ಜಾರಿ ಬೀಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದ್ದು. ಇಸ್ಲಾಂ ಧರ್ಮ ಬಂದದ್ದೇ ಮರುಭೂಮಿಯಿಂದ. ಅವರು ಅಗ್ರಿಕಲ್ಚರಿಸ್ಟು ಅಲ್ಲ, ಯಾವುದೂ ಅಲ್ಲ, ಎಂಥದೂ ಇರಲಿಲ್ಲ ಅವ್ರಿಗೆ. ಅವರು ಕುದುರೆ ಮೇಲೆ ಕೂತ್ಕೊಂಡು ಕೈಯಲ್ಲಿ ತಲವಾರು ಹಿಡ್ಕೊಂಡು ಎಲ್ಲ ಕಡೆ ಯುದ್ಧ ಮಾಡಿಕೊಂಡು ದಂಗೆ ಮಾಡಿಕೊಂಡು ಅಂತಂಥವ್ರು. ಅಂಥ ಸಂದರ್ಭದಲ್ಲಿ ಬಂದಂಥ ಧರ್ಮ ಅದು. ಅದಕ್ಕೆ ಅನುಗುಣವಾಗಿ ಮಾಡಿರುವಂಥದ್ದು. ಅವ್ರ ಮೇಲೆ ದೌರ್ಜನ್ಯ ಅಂದರೆ ಏನು? ಅವ್ರು ಮಾಡ್ತಾ ಇದ್ದದ್ದೇ ದಂಗೆ. ಎಲ್ಲರ ಮೇಲೆ ದಂಗೆ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವುದು, ಅಲ್ಲಿಯ ಸಂಪನ್ಮೂಲವನ್ನು ನುಂಗಿ ನೀರು ಕುಡಿಯುವ ಕೆಲಸ ಮಾಡಿಕೊಂಡದ್ದು. ಅವ್ರ ಮೇಲೆ ನಾವೇನು ದಂಗೆ ಮಾಡಲಿಕ್ಕೆ ಸಾಧ್ಯ? ಅವ್ರ ಮೇಲೆ ನಾವೇನು ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯ? ಸಮೃದ್ಧವಾದ ದೇಶ ಜಗತ್ತಿನಲ್ಲಿ ಭಾರತ ದೇಶ. ನಮಗೆ ಬೇಸರ ಆಗುವುದೇ ಅಂದರೆ, ಕಾಶಿ ವಿಶ್ವನಾಥ ಮಂದಿರ ಹೋದಾಗ ಪಕ್ಕದಲ್ಲಿ ಇರುವಂಥ ಮಸೀದಿ ಏನಿದೆಯಲ್ಲ, ಯಾವುದಾದ್ರೂ ಮಸೀದಿಗೆ ಜ್ಞಾನವಾಪಿ ಅಂತ ಹೆಸರಿದ್ದದ್ದು ನೋಡಿದ್ದೀರಾ ನೀವು? ಜ್ಞಾನಕ್ಕೂ ಅವ್ರಿಗೇನು ರೀ ಸಂಬಂಧ? ಜ್ಞಾನವಾಪಿ, ವಾಪಿ ಅಂದರೆ ಬಾವಿ, ಕೊಳ ಅಂತ ಅರ್ಥ. ಮಸೀದಿಗೆ ಯಾಕೆ ಆ ಹೆಸರಿಡ್ತಾರೆ? ಹಜರತ್ ಅಂತ ಇಡ್ಬೋದು, ಹಜರತ್ ಮಸೀದ್ ಅಂತ ಇಡ್ಬೋದಿತ್ತು. ಯಾಕೆ ಇಟ್ಟಿಲ್ಲ? ಜ್ಞಾನವಾಪಿ ಅಂತ. ಜ್ಞಾನವಾಪಿ ಮಂದಿರ ಇದ್ದದನ್ನು ಜ್ಞಾನವಾಪಿ ಮಸ್ಜಿದ್ ಅಂತ ಮಾಡ್ದ ಔರಂಗಜೇಬ್. ಆಮೇಲೆ ಬರ್ಬರತೆಯ ಪರಾಕಾಷ್ಠೆ ಏನು ಒಂದು ಅಂದರೆ, ಇಷ್ಟು ಗೋಡೆಗಳನ್ನು ಕೆಡಿ ಒಂದು ಗೋಡೆಯನ್ನು, ಹಳೆ ಗೋಡೆಯನ್ನು ಉಳಿಸ್ಕೊತಾನೆ. ಯಾಕೆಂದರೆ ನಾನು ಮಾಡಿರುವಂಥ ದೌರ್ಜನ್ಯ ಚಿರಸ್ಥಾಯಿಗಳು ಹಿಂದೂಗಳಿಗೆ ಯಾವ ರೀತಿ ನಾನು ಆಕ್ರಮಣಕಾರಿಯಾಗಿ ಅವರ ಧರ್ಮವನ್ನು ನಾಶ ಮಾಡಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರಲಿ ಅಂತ ಒಂದು ಗೋಡೆಯನ್ನು ಹಾಗೆ ಉಳಿಸ್ತಾನೆ. ಅದೇ ಮುಳುವಾಗಿರೋದು. ಈಗ ಅಲ್ಲಿ ಯಾವುದೇ ಉತ್ಖನನ ಮಾಡಬೇಕಾದ ಅಗತ್ಯವೇ ಇಲ್ಲ. ಗೋಡೆ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಿದೆ ಹಿಂದೂ ಧರ್ಮದ್ದು ನಮ್ಮ ದೇವಸ್ಥಾನದ ಗೋಡೆ ಅದು ಅಂತ. ಯಾರಿಗಾರ ಸ್ವಸ್ತಿಕ್ ಇದೆ, ಓಂ ಇದೆ, ತ್ರಿಶೂಲ ಇದೆ, ನಾಗ ಇದೆ, ನೀಲಾಂಜನಗಳಿದ್ದಾವೆ, ಏನಿಲ್ಲ ಹೇಳ್ರಿ, ಎಲ್ಲ ಇದೆ ಅದ್ರ ಮೇಲೆ, ಗೋಡೆ ಮೇಲೆ ಗುಂಬಜ್ ಇಟ್ಟ ತಕ್ಷಣ ಅದು ಮಂದಿರ ಹೋಗಿ ಮಸ್ಜಿದ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೀಳರಿಮೆ ಪಡಬೇಕು. ಏನಯ್ಯ ನಮ್ಮ ಮಂದಿರವನ್ನು ಮಸೀದಿ ಮಾಡ್ಕೊಂಡ್ಬಿಟ್ರಂತ ಇವ್ರು ಹೇಳ್ತಾರೆ. ರಾಣಾ ಯುಮ್ನಂಥವರು, ಮುಸಲ್ಮಾನರು 20 ಕೋಟಿ ಮುಸಲ್ಮಾನರು ಕೀಳರಿಮೆ ಅನುಭವಿಸ್ತಾ ಇರುವಂಥ ಕ್ಷಣ ಇದು ಅಂತ. ಅಂದರೆ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಈ ದೇಶದಲ್ಲಿ ಯಾವ ರಾಮ ಎನ್ನುವಂಥ ಅಸ್ಮಿತೆ ಇದೆಯಲ್ಲ, ಆ ಅಸ್ಮಿತೆ ಚಿರಸ್ಥಾಯಿಯಾಗಿ ಉಳಿಯುವ ಹಾಗೆ ಮಾಡಿದರೋ, ಯಾರಲ್ಲಿ ಹಿಂದೂ ಧರ್ಮದ ಜಾಗೃತಿಯನ್ನು ಉಂಟು ಮಾಡಿದರೋ, ಅಷ್ಟೆಲ್ಲ ಮಾಡಿಯೂ ಎಲ್ಲಿಯೂ ತಾರತಮ್ಯವನ್ನು, ಮಲತಾಯಿ ಧೋರಣೆಯನ್ನು ಬಗೆಯಲಿಲ್ಲವೋ ಅಂಥವರ ಬಗ್ಗೆ ಇವರ ಈ ರೀತಿಯಾದಂಥ ಟೀಕಾಸ್ತ್ರಗಳು. ಆದರೆ ಭಾರತ ಜಾಗೃತಗೊಂಡಿದೆ, ಹಿಂದೂ ಜಾಗೃತಗೊಂಡಿದ್ದಾನೆ. ಇವರು ಯಾವ ಟೀಕೆಗೂ ನಾವು ಮಣಿಯುವಂಥ ಸ್ಥಿತಿಯಲ್ಲಿಲ್ಲ. ಅದನ್ನು 2024ರ ಚುನಾವಣೆಯ ಸಂದರ್ಭದಲ್ಲಿ ಮತಗಳ ಮೂಲಕ ತೋರಿಸ್ತೀವಿ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.